ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2025ನ ಕ್ವಾಲಿಫೈರ್ 1ನೇ ಮ್ಯಾಚ್ ನಮ್ಮ RCB ತಂಡ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಆದರೆ ಇದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಪಂದ್ಯಕ್ಕೆ ನಮ್ಮ RCB ತಂಡದ ಪ್ಲೇಯಿಂಗ್ ಲೆವೆನ್ನಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ RCB ಅಪ್ಪಾಟ್ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಿಮಗೆಲ್ಲ ಗೊತ್ತೇ ಇರ್ಬೋದು, ನಮ್ಮ RCB ತಂಡ ಬಂದುಬಿಟ್ಟು ಲಕ್ನೋ ಸೂಪರ್ ಜಾಯಿಂಟ್ಸ್ ವಿರುದ್ಧ ಭರ್ಜರಿಯಾಗಿ ಗೆದ್ದು ಇದೀಗ ಕ್ವಾಲಿಫೈರ್ 1 ಆಡ್ತಾ ಇದೆ ಅಂತಲೇ ಹೇಳ್ಬೋದು. ಆ ಕಡೆಯಿಂದ ಪಂಜಾಬ್ ಕಿಂಗ್ಸ್ ಕೂಡ ಅದೇ ಥರ ವಿನ್ನಿಂಗ್ನಲ್ಲಿ ಬರ್ತಾ ಇದ್ದಾರೆ ಮತ್ತು ನಮ್ಮ RCB ತಂಡ ಕೂಡ ವಿನ್ನಿಂಗ್ನಲ್ಲಿ ಗೆದ್ಕೊಂಡಾದರೆ ಬರ್ತಾ ಇದ್ದಾರೆ. ಎರಡೂ ತಂಡಗಳು ಕೂಡ ಸ್ಟ್ರಾಂಗ್ ಆಗಿವೆ. ಮತ್ತು ಹಾಗಾದರೆ ನಮ್ಮ RCB ತಂಡದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಮತ್ತು ಆಗ್ಬೋದಂತ ನೋಡೋದಾಯಿತು ಅಂತಂದರೆ, ಎಂದಿನಂತೆ ಓಪನರ್ಸ್ ಆಗಿ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಆದರೆ ಬರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನಂಬರ್ 3 ಬಂದುಬಿಟ್ಟು ಮಯಾಂಕ್ ಅಗರ್ವಾಲ್ ಬಂದರೆ, ನಂಬರ್ 4 ರಜತ್ ಪಟಿದಾರ್ ಆದರೆ ಬರ್ತಾರೆ. ಇನ್ನು ನಂಬರ್ 5 ಮತ್ತೆ ಲಿಯಾಮ್ ಲಿವಿಂಗ್ಸ್ಟೋನ್ನೇ ಆಡಿಸ್ತಾರೆ ಅಂತ ನೋಡೋದಾಯಿತು ಅಂತಂದರೆ, ಲಿಯಾಮ್ ಲಿವಿಂಗ್ಸ್ಟೋನ್ ಆದರೆ ಈ ಮ್ಯಾಚಲ್ಲಿ ಕುಂದಿರಿಸ್ತಾರೆ. ಟೀಮ್ ಡೇವಿಡ್ ಆದರೆ ಫಿಟ್ ಆಗಿದ್ದಾರೆ. ಆ ಕಾರಣದಿಂದಾಗಿ ಟೀಮ್ ಡೇವಿಡ್ ಆದರೆ ಆಡ್ತಾರೆ ಅಂತಲೇ ಹೇಳ್ಬೋದು. ನಂಬರ್ 5 ಜಿತೇಶ್ ಶರ್ಮಾ ಬಂದರೆ, ನಂಬರ್ 6 ಟೀಮ್ ಡೇವಿಡ್ ಆದರೆ ಬರ್ತಾರೆ. ಇನ್ನು ನಂಬರ್ 7 ಬಂದುಬಿಟ್ಟು ರೊಮಾರಿಯೋ ಸೇಫರ್ಡ್ ಬಂದರೆ, ನಂಬರ್ 8 ಕೃಣಾಲ್ ಪಾಂಡ್ಯ ಆಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನಂಬರ್ 9 ಭುವನೇಶ್ವರ್ ಕುಮಾರ್, ನಂಬರ್ 10 ಎಸ್ ದಯಾಳ್ ಮತ್ತು ನಂಬರ್ 11 ಬಂದುಬಿಟ್ಟು ಜಾಸ್ ಹೆಜಲ್ವುಡ್ ಆದರೆ ಆಡ್ತಾರೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದುಬಿಟ್ಟು ಸುಯೇಶ್ ಶರ್ಮಾ ಆಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಒಂದೇನಪ್ಪ ಅಂತಂದರೆ, ನಮ್ಮ RCB ತಂಡದಲ್ಲಿ ಬೌಲಿಂಗ್ನಲ್ಲಿ ನುವಾನ್ ತುಷಾರನ್ನು ಆಡಿಸ್ತಾರೆ ಅಥವಾ ಜಾಸ್ ಹೆಜಲ್ವುಡ್ ಆಡಿಸ್ತಾರೆ ಅಂತ ನೋಡೋದಾಯಿತು ಅಂತಂದರೆ, ಇಬ್ಬರು ಆಡೋ ಚಾನ್ಸಸ್ ಆದರೆ ಇದೆ. ಯಾಕಂತಂದರೆ ಟೀಮ್ ಡೇವಿಡ್ ಆದರೆ ಸ್ವಲ್ಪ ಫಿಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಆದರೆ ಇದೆ. ಟೀಮ್ ಡೇವಿಡ್ ಏನಾದರೂ ಆಡಿದರೆ ನುವಾನ್ ತುಷಾರ್ ಆದರೆ ಬೆಂಚ್ ಕಾಯಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಅಕಸ್ಮಾತ್ ನುವಾನ್ ತುಷಾರನ ಆಡಿದರೆ ಟೀಮ್ ಡೇವಿಡ್ ಅವರು ಬೆಂಚ್ ಕಾಯಬೇಕಾಗುತ್ತೆ. ಇಬ್ಬರಲ್ಲಿ ಯಾರು ಆಡಿಸ್ತಾರಂತ ಇನ್ನೂ ಗೊಂದಲದಲ್ಲಿ ಇದೆ ಅಂತಲೇ ಹೇಳ್ಬೋದು. ಇನ್ನು ನಾಳೆ ಕಂಪ್ಲೀಟ್ ಅಪ್ಡೇಟ್ ಆದರೆ ಬರುತ್ತೆ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ನಮ್ಮ RCB ತಂಡದಲ್ಲಿ ಈ 2 ಚೇಂಜಸ್ ಆಗೋ ಚಾನ್ಸಸ್ ಆದರೆ ಇದೆ. ಇನ್ನು ನಿಮ್ಮ ಪ್ರಕಾರ ಕ್ವಾಲಿಫೈರ್ 1ನಲ್ಲಿ ನಮ್ಮ RCB ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದು ಫೈನಲ್ಗೆ ಹೋಗುತ್ತಾ ಇಲ್ವಂತ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಬಂದುಬಿಟ್ಟು ನಾಳೆ ಮ್ಯಾಚಲ್ಲಿ ಪಕ್ಕ ಗೆಲ್ಲುತ್ತೆ ನಮ್ಮ RCB ತಂಡ. ಇನ್ನು ನಿಮ್ಗೆ ಏನು ಅನ್ಸೋದು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ.